ನಮಸ್ತೆ ವೀಕ್ಷಕರೇ, ಇವತ್ತಿನ ರೆಸಿಪಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಮೊಸರು ಖಾರ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ನೋಡಿ, 2 ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಮೊಸರು ಖಾರ ಮಾಡೋದಕ್ಕೆ ಮೇನಾಗಿ ಮೊಸರು ಬೇಕು. ಈ ನೀರಲ್ಲಿ ಹಸಿಮೆಣಸಿನಕಾಯಿ, ಟೊಮೊಟೊ, ನೋಡ್ರಿ ಅಷ್ಟನ್ನು ಈ ಥರ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಬದನೆಕಾಯಿನ. ನೋಡ್ರಿ, ಬದನೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಇಟ್ಟಿದ್ದೀನಲ್ಲ, ನೋಡ್ರಿ ಬೆಂದಿದೆ ಆಗಲೇ ಇದು. ನೋಡ್ರಿ, ನೀರು ಬಸ್ತು ಇಟ್ಕೊಂಡಿದ್ದೀನಿ. ಒಂದು 2-3 ಟೈಮ್ ನೀರು ಬೇರೆ ನೀರು ಚೇಂಜ್ ಮಾಡಿಬಿಟ್ಟು ಕ್ಲೀನಾಗಿ ತೊಗೊಂಡು ಬಂದಿದ್ದೀನಿ ನಾನು. ನೀವು ಸಹ ಹಾಗೆ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಬೇರೆದು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ನೋಡ್ರಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಬಂದು ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕ್ಲೀನಾಗಿ ಸಿಪ್ಪೆ ಬಿಡಿಸ್ಬಿಟ್ಟು. ನೆಕ್ಸ್ಟ್ ಬಂದು ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡ್ರಿ, ಬಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಆಮೇಲೆ ಹಾಕೋಣ. ಉಪ್ಪು ಸ್ವಲ್ಪ ಹಾಕೊಂಡಿನಿ ನಾನೀಗ. ಇವು ಅಷ್ಟನ್ನು ಹಾಕಿದ್ದೀನಿ. ಇದನ್ನು ನಾನು ಕ್ಲೀನಾಗಿ ಇದರಲ್ಲೇ ಕುಡ್ತೀನಿ. ನೋಡ್ರಿ, ಇದರಲ್ಲೇ ಕುಟ್ಟಿರೋದು ಈ ರೀತಿ ಆಗಿದೆ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಬಂದು ನೋಡ್ರಿ, ಚೆನ್ನಾಗಿ ಬೇಯಿಸಿದ್ದಲ್ಲ, ಹಂಗಾಗಿ ಸಿಪ್ಪೆ ಬಿಟ್ಟಿದೆ. ಟೊಮೊಟೊನು ಸಹ ಹಾಕಿ ಕುಡ್ತಾ ಇದ್ದೀನಿ. ನೋಡ್ರಿ, ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಕಾಳು ಹಾಕ್ತಾಯಿದ್ದೀನಿ. ಈಗ ಜೀರಿಗೆನೂ ಸಹ ಹಾಕಿಬಿಟ್ಟು ಈ ರೀತಿ ಕುಡ್ತಾ ಇದ್ದೀನಿ. ನೋಡ್ರಿ ಬದನೆಕಾಯಿ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಸಹ ಹಾಕ್ತಾಯಿದ್ದೀನಿ. ನೋಡ್ರಿ, ಚೆನ್ನಾಗಿ ಬೆಂದಿದೆ ಬದನೆಕಾಯಿ. ನೋಡ್ರಿ, ಬದನೆಕಾಯಿನೂ ಸಹ ಈಗ ಅಂತ ಇದ್ದೀನಿ. ಫುಲ್ ನುಣ್ಣಗೆ ಮಾಡಬೇಡ್ರಿ. ಫುಲ್ ನುಣ್ಣಗೆ ಮಾಡಿದರೆ ಚೆನ್ನಾಗಿರಲ್ಲ. ಸ್ವಲ್ಪ ತೆರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡ್ರಿ, ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳಿ ಯಾವಾಗಾದರೂ. ಸಾಂಬಾರು ಡೈಲಿ ಮಾಡೋಕ್ಕಿಂತ ಒಂದು ವಾರದಲ್ಲಿ ಒಂದು ದಿವಸ ಈ ಟೈಮ್ ಮಾಡ್ಕೊಳ್ಳಿ. ಭಾಳ ಚೆನ್ನಾಗಿ ಬರ್ತಿಲ್ಲ ಮಾತಾಡ್ತಿರೋ. ನೋಡ್ರಿ, ಈ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ನೋಡ್ರಿ, ಈ ಮೊಸರನ್ನು ಸಹ ಇದಕ್ಕೆ ನಾನು ಹಾಕ್ತಿದ್ದೀನಿ. ಹತ್ರವ ನೀರೇ ಆ್ಯಡ್ ಮಾಡಿಲ್ಲ ನಾನು, ಗಟ್ಟಿ ಮೊಸರನ್ನೇ ಹಾಕಿದ್ದೀನಿ. ಅಷ್ಟನ್ನು ಸಹ ನಾವೀಗೆ ತಿರುಗಿಸ್ಬಿಟ್ರೆ ನೋಡಿರಿ ಎಷ್ಟು ಚೆನ್ನಾಗಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ನೋಡಿರಿ, ಇದು ಫುಲ್ ಗಟ್ಟಿ ಆಯಿತು. ಅದಕ್ಕೋಸ್ಕರ ಈ ಬಟ್ಲಲ್ಲಿ ಮೊಸರು ಹಾಕಿದ್ನಲ್ಲ ನಾನು, ಹಂಗಾಗಿ ಇದರಲ್ಲಿ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟು ಫುಲ್ಲು ನೀರು ಹಾಕಿದರೆ ಚೆನ್ನಾಗಿರಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ, ಸಾಕು. ಜಾಸ್ತಿ ನೀರು ಹಾಕ್ಕೋಬೇಡಿ. ತೀರಾ ನೀರಾಗಿದ್ದರೆ ಚೆನ್ನಾಗಿರಲ್ಲ ಇದು. ಅದಕ್ಕೆ ಇರಲಿ. ನಾನು ಇದಕ್ಕೀಗ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿರಿ, ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ. ಸಾಸಿವೆ ಜೀರಿಗೆ ಸಿಡ್ತಾ ಇದ್ದಂಗೆ ಮುಂದೆ ಕರಿಬೇವು ಹಾಕಿದ ನಂತರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ನೀರುಳ್ಳಿ ತೊಗೊಂಡಿದ್ದೀನಿ. ನೀರುಳ್ಳಿನೂ ಸಹ ಹಾಕಿದ್ದೀನಿ ನಾನು. ನೋಡಿರಿ, ಈರುಳ್ಳಿ ಕೆಂಪಾಗ್ತಾ ಇದೆ. ಸ್ವಲ್ಪ ಕೆಂಪಾಗಲಿ. ಕೆಂಪಾಗೋ ಟೈಮಲ್ಲಿ ಇಷ್ಟಿದ್ರೆ ಸಾಕು. ಈಗ ನಾವು ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಲ್ಲ ಮೊಸರು ಖಾರ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಹಾಕ್ಬಿಟ್ರೆ ಸಾಕು. ನೋಡಿರಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಾಗಿದೆ. ಫುಲ್ ನೀರಂಗೂ ಇಲ್ಲ, ಫುಲ್ ಗಟ್ಟಿಯಾಗೂ ಇಲ್ಲ, ಒಂದು ಅದಕ್ಕಿದೆ. ನೀವು ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿರಿ, ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಕೊಳ್ರಿ, ನೆಂಚಿಗೆ ನೋಡಿಕೊಂಡು ಉಪ್ಪು ಸಾಲದಿದ್ರೆ ಒಂದು ಸ್ವಲ್ಪ ಉಪ್ಪು ಬೆರೆಸ್ಕೊಳ್ರಿ, ಸಾಕು. ಆದರೆ ಇದು ಫುಲ್ಲು ಕುದಿಯೋ ತನಕನೂ ಬಿಡೋದೇನು ಬೇಡ. ಜಸ್ಟ್ ಇಷ್ಟ ಆದರೆ ಸಾಕು. ಒಂಚೂರು ಬಿಸಿ ಹಾಕ್ತಾ ಇದೀವಿ ಅನ್ನೋ ಟೈಮಲ್ಲೇ ನಾವು ಗ್ಯಾಸ್ ಆಫ್ ಮಾಡ್ತಾಯಿದ್ದೀವಿ. ನೋಡಿರಿ, ನಾನು ಸಹ ಆಫ್ ಮಾಡಿದ್ದೀನಿ. ಈಗ ಇಷ್ಟ ಆದರೆ ಸಾಕು. ಫುಲ್ ಬಿಸಿ ಆದರೆ ಅದು ಚೆನ್ನಾಗಿರಲ್ಲ, ಮೊಸರೆಲ್ಲ ಒಡೆದ್ಬಿಡುತ್ತೆ. ನೋಡಿ ವೀಕ್ಷಕರೇ, ಮುದ್ದೆ ಮೊಸರು ಖಾರ ರೆಡಿಯಾಗಿದೆ. ನೋಡಿರಿ, ಮುದ್ದೆ ಜೊತೆಗೆ ಇಟ್ಟು ತೋರಿಸ್ತಾ ಇದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮೊಸರು ಖಾರ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಆದರೆ ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿರಿ, ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.